ಟೈಮ್ ಎಷ್ಟು ಅಂತ ಗೊತ್ತಿರಲಿಲ್ಲ. 3:30ಗೆ ಅಲಾರಾಮ್ ಇಟ್ಟು 6:30ಗೆ ಹೇಳ್ತಾ ಇದ್ದೀನಿ. ಎದ್ದಿದ ತಕ್ಷಣ ನಮ್ಮ ದೊಡ್ಡ ಮುಂದೆ ಕ್ವಾಟ್ಲೆ. ರಾತ್ರಿ ಓದೋಕ್ಕೆ ಅಂತ ತೆಗೆದಿಟ್ಟಿದ್ದು ಬುಕ್ ನೋಡೇ ಗೊತ್ತಾಗಿದ್ದು ನನಗೆ ಇವತ್ತು ಟೆಸ್ಟ್ ಇದೆ ಅಂತ. ಹಂಗೋ ಹಿಂಗೋ ಮಾಡಿ ಒಂಚೂರು ಓದ್ಕೊಂಡೆ. ಆನಂತರ ನಮ್ಮ ತಾತ ಮುಂದೆ ನಮಸ್ಕಾರ ಹಾಕಿ ಫ್ರೆಶ್ ಅಪ್ ಆಗಿ ಕಾಲೇಜ್ ಹೋಗಿ ರೆಡಿ ಆದೆ. ಹೀರೋ ಥರ ಇದ್ದೀನಲ್ವಾ. ಹೋಗೋದು ಹೋಯ್ತಾ ಟೆಸ್ಟ್ಗೆ ದೀಪ ಹಚ್ಬಿಟ್ಟು ಹೋಗಪ್ಪ ದೇವ್ರ ಮನೇಲಿ ಅಂತ ಅಂದರು. ನಾನು ಅದಾಗ ಒಂದು 2 ಮಾರ್ಕ್ಸ್ ಜಾಸ್ತಿ ಬರಲಿ ಅಂದ್ಬಿಟ್ಟು ಹೋಗಿ ಒಂದು ದೀಪ ಹಚ್ಬಿಟ್ಟು ಒಂದು ನಮಸ್ಕಾರ ಹಾಕ್ಬಿಟ್ಟು ಮೊದಲಿಗೆ ಫ್ರಿಜ್ ಓಪನ್ ಮಾಡಿ ನೋಡಿದ್ರೆ ಆ ಫ್ರಿಜ್ಜಲ್ಲಿ ಏನೂ ಇರಲಿಲ್ಲ. ನನಗೂ ಹುಡುಕಿ ಸಾಕಾಯಿತು. ಯಾವುದೋ ಒಂದು ಖಾರ ಇತ್ತು. ನೆಮ್ಮದಿಲಿ ಹಂಗೆ ಇಟ್ಬಿಟ್ಟು ನೆಕ್ಸ್ಟು ಅಡುಗೆ ಮನೇಲಿ ಏನಾರು ಇರ್ಬೋದಾ ಅಂತ ಹುಡ್ಕಾಡಕ್ಕೆ ಹೋದೆ. ಬರೀ ಇಂಥದೆಯಾ? ಅಡುಗೆ ಮನೇಲಿ ಬಿಸಿನೀರು ಬಿಟ್ಟು ಬೇರೆ ಏನೂ ಇರಲಿಲ್ಲ. ಬೆಳಿಗ್ಗೆ ತಿಂಡಿ ಮಾಡೋಕ್ಕೆ ನಮ್ಮ ದೊಡ್ಡ ಮನೆ ಇರಲಿಲ್ಲ, ಯಾಕಂದರೆ ಊರಿಗೆ ಹೋಗಿತ್ತು. ಇನ್ನೇನು ಮಾಡೋದು ಅಂತ ನಾನು ಯಾರಾದರೂ ಫ್ರೆಂಡ್ಸ್ ಬಾಕ್ಸ್ ತರ್ತಾರೆ ಅಂತ ಹೇಳ್ಬಿಟ್ಟು